ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ, ಪೆಟ್ರೋಲ್ ಬಂಕ್ ಖಾಲಿ ಆಗಿದ್ದಾವೆ. ಡೀಸೆಲ್ ಕೊರತೆಯಿಂದ ಹಿಂದೂಸ್ತಾನ್ ಪೆಟ್ರೋಲಿಯಂ ಬಂಕ್ ಕ್ಲೋಸ್ ಆಗಿದೆ. ಸುಮನಹಳ್ಳಿಯ ಪ್ರೇಮ್ ನಗರದಲ್ಲಿರುವಂತಹ HP ಪೆಟ್ರೋಲ್ ಬಂಕ್ ಖಾಲಿ ಆಗಿರುವುದು. ಡೀಸೆಲ್ ನೋ ಸ್ಟಾಕ್ ಅಂತ ನಾಮ ಫಲಕವಿಡಿದು ನಿಂತಿರುವ ಸಿಬ್ಬಂದಿ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಿಡ್ಕೊಂಡಿದ್ದಾರೆ ಕೈಯಲ್ಲಿ. ಕಳೆದ 2 ದಿನಗಳಿಂದ ಬಂಕ್ನಲ್ಲಿ ಡೀಸೆಲ್ ಇಲ್ಲದೆ ಪರದಾಡುವಂತ ಪರಿಸ್ಥಿತಿ, ಡೀಸೆಲ್ಗಾಗಿ ಬಂದಂತ ಗ್ರಾಹಕರು ಬೇರೆ ಕಡೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಉಂಟಾಗಿರೋದು, ಪೆಟ್ರೋಲ್ ಬಂಕ್ಗಳು ಖಾಲಿ ಆಗಿದ್ದಾವೆ. ಕೇವಲ ಇಲ್ಲಿ ಮಾತ್ರನಾ? ಇಲ್ಲ, ನಿನ್ನೆ ನಾವು ಗಮನಿಸಿದ ಹಾಗೆ ಯಾದಗಿರಿಯಲ್ಲೂ ಕೂಡ ಸೇಮ್ ಟು ಸೇಮ್ ಪರಿಸ್ಥಿತಿ ಇತ್ತು. ಅದಾದ ನಂತರ ಹಾವೇರಿಯ ಚಿತ್ರಣವನ್ನ ಗಮನಿಸಿದ್ವಿ. ಹಾವೇರಿಯಲ್ಲೂ ಕೂಡ 1-2-3 ಪೆಟ್ರೋಲ್ ಬಂಕ್ಗಳು ಬಂದಾಗಿದ್ವು, ನೋ ಸ್ಟಾಕ್ ಬೋರ್ಡ್ ನೋಡಿದ್ವಿ. ಸೊ ಸೇಮ್ ಟು ಸೇಮ್ ಈಗ ಬೆಂಗಳೂರಿನ ಸುಮನಹಳ್ಳಿಯಲ್ಲಿರುವಂಥ ಒಂದು ಪೆಟ್ರೋಲ್ ಬಂಕ್ ಇದು. ಸೊ ಆ ನಿಟ್ಟಿನಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ ಸಿಗ್ತಾ ಇಲ್ಲ, ನೋ ಸ್ಟಾಕ್ ಅಂತ ಹೇಳಿ ಬೋರ್ಡನ್ನು ಅಲ್ಲಿನ ಸಿಬ್ಬಂದಿಗಳು ಎಲ್ರಿಗೂ ತೋರಿಸ್ತಾ ಇದ್ದಾರೆ ಬಂದವರಿಗೆ. ಈಗಲೇ ಈ ರೀತಿಯಾದಂಥ ಪರಿಸ್ಥಿತಿ. ಇದರ ಜೊತೆಗೆ ಈಗ ದರ ಏರಿಕೆಯ ಬಿಸಿ ಕೂಡ ವಾಹನ ಸವಾರರಿಗೆ ತಟ್ಟುತ್ತಾ ಇದೆ. ಸೊ ಮುಂದೆ ಹೆಂಗೆ ಹಾಗಾದರೆ ಪರಿಸ್ಥಿತಿ ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಇನ್ನು ಈ ಬಗ್ಗೆ ಆ ಸ್ಥಳದಿಂದಲೇ ನಮ್ಮ ರಿಪೋರ್ಟರ್ ಸಂಗಮೇಶ್ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ನೋಡೋಣ ಬನ್ನಿ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವ ಯುದ್ಧದಿಂದ ಈಗ ಪೆಟ್ರೋಲ್ ಬಂಕ್ಗಳಿಗೂ ಬಿಸಿ ಮುಟ್ಟಿದೆ ಅಂತ ಹೇಳ್ಬೋದು. ಸದ್ಯ ನಾವು ಸುಮನಹಳ್ಳಿ ರಸ್ತೆಯಲ್ಲಿರುವ ಒಂದು ಭಾರತ್ ಪೆಟ್ರೋಲಿಯಂ ಬಂಕ್ ಮುಂಭಾಗ ಇದ್ದೀವಿ. ಇಲ್ಲಿ ಡೀಸೆಲ್ ಖಾಲಿ ಆಗಿದೆ. ಹಾಗಾಗಿ ಗ್ರಾಹಕರಿಗೆ ಇಲ್ಲಿನ ಸ್ಟಾಫ್ ಅವರು ನೋ ಸ್ಟಾಕ್ ಡೀಸೆಲ್ ಅಂತ ಒಂದು ಪೇಪರ್ ಮೇಲೆ ಬರೆದಿಟ್ಟು ಇಲ್ಲಿನ ಬರುವ ಗ್ರಾಹಕರಿಗೆ ತೋರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ 2-3 ದಿನಗಳಿಂದ ಇದೇ ರೀತಿ ಆಗ್ತಾ ಇದೆ. ಬರುತ್ತೆ, ಮತ್ತೆ ಸಂಜೆ ಹೊತ್ತಿಗೆ ಬರುತ್ತೆ, ಮತ್ತೆ ಮಧ್ಯಾಹ್ನ ಖಾಲಿ ಆಗುತ್ತೆ, ಮತ್ತೆ ಸಂಜೆ ಬರುತ್ತೆ ಅಂತ ಇದೇ ರೀತಿ ಆಗ್ತಾ ಇದೆ. ಕಳೆದ 2-3 ದಿನಗಳಿಂದ ಇದೇ ಸಮಸ್ಯೆ ಆಗ್ತಾ ಇದೆ ಅಂತ ಇಲ್ಲಿನ ಸ್ಟಾಫ್ ಅವರು ಹೇಳ್ತಿರುವಂತ ಮಾತು. ಯಾಕೆಂದ್ರೆ ಈ ರೀತಿ ಆಗುವುದರಿಂದ ಗ್ರಾಹಕರಿಗೆ ಹೊಡೆತವನ್ನ ಬೀಳುತ್ತೆ. ಇಲ್ಲೋ ಒಂದ್ ಕಡೆ ಈಗಾಗಲೇ ಕೆಲವು ಪೆಟ್ರೋಲ್ ಬಂಕ್ ಮತ್ತು ಡೀಸೆಲ್ ಬಂಕ್ಗಳಲ್ಲಿ ಬೆಲೆ ಏರಿಕೆ ಆಗಿದೆ. ಬೆಲೆ ಏರಿಕೆ ಆದ್ರೂ ಕೂಡ ಕೆಲವು ಬಂಕ್ಗಳಲ್ಲಿ ಏನು ಪೆಟ್ರೋಲ್ ಮತ್ತು ಡೀಸೆಲ್ ಇಲ್ಲಿ ಸದ್ಯ ಈ ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ ಮಾತ್ರ ಖಾಲಿ ಆಗಿದೆ ಅಂತ ಬೋರ್ಡನ್ನು ಹಿಡ್ಕೊಂಡು ಗ್ರಾಹಕರಿಗೆ ತೋರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಡೀಸೆಲ್ ಹಾಕಿಸಿಕೊಳ್ಳುವ ಗ್ರಾಹಕರಿಗೆ ಶಾಕ್ ಮೇಲೆ ಶಾಕ್ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.